ಚಿಕನ್ ಆಲೂ ಬೋಂಡ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಅದಾದಮೇಲೆ ಒಂದು ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ 1 ಚಮಚದಷ್ಟು ಹಸಿಮೆಣಸಿನ ಪೇಸ್ಟನ್ನು ಹಾಕಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 1 ಕಪ್ನಷ್ಟು ಬೇಯಿಸಿ ಶೆಡ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಂಡಿದ್ದೇನೆ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ 3 ಸಣ್ಣ ಬಟಾಟೆ ಅಂದರೆ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಇಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಇಷ್ಟೇ. ಮತ್ತು ಉಂಡೆ ಮಾಡಿ ಈ ಥರ ಬಾಲ್ ಶೇಪಲ್ಲಿ ಮಾಡಿಬಿಟ್ಟು ಈಗ ಕಡಲೆ ಹಿಟ್ಟು ಹಾಕಿ ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಮಸಾಲೆ ಮಾಡಿರ್ತೀರ ಒಂದು ಅಂದಾಜಲ್ಲಿ ಹಾಕಿ 1-2 ಚಮಚದಷ್ಟು ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಂತಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ತಿಕ್ಕಾಗಿರಬೇಕು ಬ್ಯಾಟರ್, ಅಂದರೆ ಸ್ವಲ್ಪ ದಪ್ಪನೇ ಇರಲಿ, ತೆಳು ಬೇಡ. ಈಗ ನೀವು ಮಾಡಿಟ್ಟಿರೋ ಆ ಬೋಂಡಾನ ಇದಕ್ಕೆ ಡಿಪ್ ಮಾಡಿ ಡೀಪ್ ಫ್ರೈ ಮಾಡಿ. ತುಂಬಾ ಟೇಸ್ಟಿಯಾಗುತ್ತೆ. ನಾರ್ಮಲಾಗಿ ನೀವು ಆಲೂ ಬೋಂಡ ತಿಂದಿರ್ತೀರ, ಇದು ಅದೇ ರೀತಿ, ಬಟ್ ಚಿಕನದ್ದು ಟೇಸ್ಟ್ ಸ್ವಲ್ಪ ಹೆಚ್ಚಿರುತ್ತೆ ಅಷ್ಟೇ. ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಮುಂದಿನ ರೆಸಿಪಿ ಬಂದುಬಿಟ್ಟು ಪಂಜಾಬಿ ಚಿಕನ್ ಸಮೋಸ. ಇದನ್ನು ಹೇಗೆ ಮಾಡೋದಂದರೆ ಮೊದಲಿಗೆ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಸಿಡಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರ ಕರಿಬೇವಿನ ಎಲೆ, ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ಳಿ. 1 ನಿಮಿಷದಷ್ಟು ಫ್ರೈ ಮಾಡಿ. ಅದಾದ ನಂತರ 2 ಈರುಳ್ಳಿಯನ್ನು ಹಾಕ್ಕೊಳ್ಳಿ, ಅದು ಕೂಡ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ ಬೇಯಿಸಿ ಶ್ರೆಡ್ ಮಾಡಿರುವಂತಹ ಚಿಕನ್ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇಲ್ಲಿ ಅರ್ಧ ಕಪ್ನಷ್ಟು ಹಾಕಿದ್ದೇನೆ. 1/4 ಚಮಚದಷ್ಟು ಅರಿಶಿನ ಹುಡಿ, 1 ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ, ಅದನ್ನು ಹಾಕಿ ಅರ್ಧ ಕಪ್ನಷ್ಟು ಬೇಯಿಸಿರೋ ಬಟಾಣಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಅದಾದ ನಂತರ 3 ಬೇಯಿಸಿರೋ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಟ್ರೆ ಮಸಾಲ ರೆಡಿ ಆಯಿತು. ಈಗ ನೀವು ಮಾಡಿಟ್ಟಿರೋ ಚಪಾತಿ ಹಿಟ್ಟನ್ನು ಇದೇ ರೀತಿ ನಾನು ಹೇಗೆ ವಿಡಿಯೋದಲ್ಲಿ ತೋರಿಸಿದ್ದೇನೋ ಆ ರೀತಿಯಲ್ಲಿ ಫೋಲ್ಡ್ ಮಾಡಿ ಈ ಥರ ಸೈಡನ್ನು ಮಸಾಲೆ ತುಂಬಿಸಿ ಈ ಥರ ಸೈಡನ್ನು ಸೀಲ್ ಮಾಡಿದ್ರೆ ಪಂಜಾಬಿ ಸಮೋಸ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈಗ ಮುಂದಿನ ರೆಸಿಪಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪರ್ಫೆಕ್ಟಾಗಿ ಚಿಕನ್ ಕಟ್ಲೆಟ್ಸ್ನ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲನೇದಾಗಿ 2-3 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದಾದ ನಂತರ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ಳಿ. ಅದಾದ ನಂತರ ಸಣ್ಣಗೆ ಗ್ರೇಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲೇ, ಆಗ ಘಮ್ಮ ಅಂತ ಪರಿಮಳ ಬರುತ್ತೆ. ಸ್ವಲ್ಪ ಫ್ರೈ ಆದ್ರೇ ಟೇಸ್ಟಿ ಆಗುತ್ತೆ. ಈಗ 2-3 ಹಸಿಮೆಣಸಿನಕಾಯನ್ನು ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ತಗೊಳ್ಬೋದು. 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೇನೆ. ತುಂಬ ಸಣ್ಣಗೆ ಕಟ್ ಮಾಡಿ ಈರುಳ್ಳಿನ. ಇದಾದ ನಂತರ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ, ತುಂಬ ಕಂದು ಬಣ್ಣ ಏನು ಬರಬೇಕು ಅಂತೇನಿಲ್ಲ. ಈಗ ಇಲ್ಲಿ 3 ಆಲೂಗಡ್ಡೆಯನ್ನು ಬೇಯಿಸಿಟ್ಟಿದ್ದೇನೆ. ಅಂದರೆ 1 ಆಲೂಗಡ್ಡೆಯನ್ನು 2 ಕಟ್ ಮಾಡಿ 2 ವಿಸಿಲನ್ನು ಇಲ್ಲಿ ಬೇಯಿಸಿಟ್ಟಿದ್ದೇನೆ.
ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಮೊದಲೇ ಇಟ್ಬಿಡಿ. ಇದಾದ ನಂತರ 1 ಕಪ್ ಬೇಯಿಸಿ ಶೆಡ್ ಮಾಡಿರುವಂತಹ ಚಿಕನ್ ಇದು. ಇಲ್ಲಿ ಬೇಯಿಸುವಾಗ ಚಿಕನನ್ನು ನಾನು ಅರಿಶಿನ ಹುಡಿ ಮತ್ತು ಪೆಪ್ಪರ್ ಹಾಕಿ ಬೇಯಿಸಿದ್ದೆ. ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೇನೆ. ಹೀಗೆ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನ ಹುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ ಹಾಗೂ 1 ಚಮಚದಷ್ಟು ಮೆಣಸಿನ ಹುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಚಿಕನಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಾದ ನಂತರ 3 ಬೇಯಿಸಿರೋ ಆಲೂಗಡ್ಡೆಯನ್ನು ಇಲ್ಲಿ ಸ್ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಸಹ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಅದಾದ ನಂತರ ನೋಡಿ, ಇಲ್ಲಿ ಚೆನ್ನಾಗೀಗ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ಒಂದು ಮೊಟ್ಟೆಯನ್ನು ತಗೊಂಡಿದ್ದೇನೆ ಇಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಹಾಕಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇದಾದ ನಂತರ ಇಲ್ಲಿ ಬ್ರೆಡ್ ಕ್ರಮ್ಸನ್ನು ತಗೊಂಡಿದ್ದೇನೆ. ಒಂದು 4 ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿದರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಈಗ ನೀವು ಮಿಕ್ಸ್ ಮಾಡಿಟ್ಟಿರೋ ಆಲೂಗಡ್ಡೆ ಮಸಾಲೆ ಇದೆಯಲ್ಲ, ಅದನ್ನು ಮೊಟ್ಟೆಯಲ್ಲಿ ಡಿಪ್ ಮಾಡ್ಕೊಳ್ಳಿ. ಅದಾದ ನಂತರ ಬ್ರೆಡ್ಡಲ್ಲಿ ಚೆನ್ನಾಗಿ ಕೋಟ್ ಮಾಡಿ. ಬ್ರೆಡ್ ಬದಲು ರವಾನೂ ಆಗುತ್ತೆ, ರವಾನೂ ತಗೊಂಡ್ರೂ ಆಗುತ್ತೆ. ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಇದೇ ರೀತಿ ಮಿಕ್ಸ್ ಮಾಡಿಟ್ಟಿರಿ, ಕೋಟ್ ಮಾಡಿಟ್ಟಿರಿ. ಇದಾದ ನಂತರ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡಬೇಕು ಅಂತೇನಿಲ್ಲ, ಶಾಲೋ ಫ್ರೈ ಮಾಡಿ. ಒಂದು ಸೈಡ್ ಆದಮೇಲೆ ಮತ್ತೊಂದು ಸೈಡ್ ಕೂಡ ಅದೇ ರೀತಿ ಫ್ರೈ ಮಾಡಿ. ರುಚಿಯಾಗಿರೋ ಪರ್ಫೆಕ್ಟ್ ಆಗಿರೋ ಕಟ್ಲೆಟ್ಸ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಚಿಕನ್ ಮಲಾಯಿ ಕುಲ್ಫಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ 1 ಚಮಚ ಬಟರ್ ಹಾಕ್ಕೊಳ್ಳಿ. ಅದರ ಜೊತೆ 1 ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಕಿ 1 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಘಮ್ ಅಂತ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ 1 ಕಪ್ನಷ್ಟು ಬೇಯಿಸಿ ಶ್ರೆಡ್ ಮಾಡಿರುವಂತಹ ಚಿಕನ್ ಇಲ್ಲಿ ತಗೊಂಡಿದ್ದೇನೆ. ಇದು ಬೇಯಿಸುವಾಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಕರಿಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳಿ. ಬೇಯಿಸಿ ಶ್ರೆಡ್ ಮಾಡಿರುವಂತಹ ಚಿಕನ್ ಇದು. ಇದನ್ನು ಹಾಕಿಬಿಟ್ಟು 1 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಅಷ್ಟೇ 1 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ಚಿಕನಲ್ಲಿ ಸಹ ಉಪ್ಪಿದೆ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ, 1 ಚಮಚದಷ್ಟು. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಅರ್ಧ ಚಮಚದಷ್ಟು ಇಲ್ಲಿ ಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಅಷ್ಟೇ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಸಾಲೆ ಹುಡಿಯೆಲ್ಲ ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಆಗಲಿ. ಅದಾದ ನಂತರ ಅರ್ಧ ಕಪ್ನಷ್ಟು ಕ್ಯಾರೆಟನ್ನು ಇಲ್ಲಿ ಹಾಕಿ. ಅದಾದ ನಂತರ ಅರ್ಧ ಕಪ್ನಷ್ಟು ಕ್ಯಾಬೇಜನ್ನು ಸಹ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಾದ ನಂತರ ಇಲ್ಲಿ ಅರ್ಧ ಕಪ್ನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡಿದ್ದೇನೆ. ಮಲಾಯಿ ಕುಲ್ಫಿ ಅಂದಮೇಲೆ ಚಿಕನ್ ಕುಲ್ಫಿ ಅಂದಮೇಲೆ ಫ್ರೆಶ್ ಕ್ರೀಮ್ ಬೇಕೇ ಬೇಕು. ಅದಾದ ನಂತರ 2 ಚಮಚದಷ್ಟು ಸ್ಲೈಸ್ ಚೀಸ್ ಬರುತ್ತಲ್ಲ, ಅದೇ ಇಲ್ಲಿ ಹಾಕ್ಕೊಂಡಿದ್ದೇನೆ ಕಟ್ ಮಾಡಿಬಿಟ್ಟು. ಇದೆರಡು ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಚೀಸೆಲ್ಲ ಮೆಲ್ಟ್ ಆಗಲಿ. ಅದಾದ ನಂತರ ಆ ಫ್ರೆಶ್ ಕ್ರೀಮು ಚೀಸೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಅದಾದ ನಂತರ ಈ ಥರ ತಳ ಬಿಡುತ್ತೆ. ಅದಾದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅದನ್ನು ಹಾಕಿ ತಣ್ಣಗಾಗಲಿ. ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ 250 ಗ್ರಾಮ್ ಅಂದರೆ 3 ಪೊಟ್ಯಾಟೋನ ಇಲ್ಲಿ ಬೇಯಿಸಿ ಹಾಕ್ಕೊಂಡಿದ್ದೇನೆ. ಬೇಯಿಸಿ ಸ್ಮ್ಯಾಶ್ ಮಾಡಿರುವಂತಹ
3 ಆಲೂಗಡ್ಡೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದಾದ ನಂತರ 2 ಹಸಿಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕೋಬೋದು. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೋಬೋದು. ಅದಾದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಮಸಾಲೆಯನ್ನು ತೆಗೆದ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಸವರಿ ತೆಗೀರಿ. ಇದಾದ ನಂತರ ಈ ಥರ ಮಾಡಿ ಕುಲ್ಫಿ ಸ್ಟಿಕ್ ಇರುತ್ತಲ್ಲ, ಆ ಕುಲ್ಫಿ ಸ್ಟಿಕ್ಕಿಗೆ ಆ ಮಸಾಲೆಯನ್ನು ಹೀಗೆ ಕೋಟ್ ಮಾಡಿ ಕವರ್ ಮಾಡಿ ಈ ಥರ ಕುಲ್ಫಿ ಥರ ಮಾಡಿಟ್ಕೊಳ್ಳಿ. ಎಲ್ಲವನ್ನು ಅದೇ ಥರ ಮಾಡಿಟ್ಕೊಳ್ಳಿ. ಈಗ 1 ಮೊಟ್ಟೆಯನ್ನು ಹಾಕಿದ್ದೇನೆ ಇಲ್ಲಿ. 1/4 ಚಮಚದಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪನ್ನು ಹಾಕಿ, ಅದಾದ ನಂತರ 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ದಪ್ಪನೂ ಆಗಬಾರ್ದು, ತೆಳುವೂ ಆಗಬಾರ್ದು. ಆ ಥರ ಒಂದು ಸ್ಲರ್ರಿಯನ್ನು ರೆಡಿ ಮಾಡಿ. ಏನಾಗೋದಿಲ್ಲ ಸ್ವಲ್ಪ ತೆಳುವಾದರೂ ಮೀಡಿಯಮ್ ಇದ್ದರೆ ಒಳ್ಳೆಯದು. ಈ ಥರ ಮಾಡಿಬಿಟ್ಟು ನಿಮ್ಮ ಕುಲ್ಫಿ ನೀವು ರೆಡಿ ಮಾಡಿಟ್ಟಿದ್ದೀರಲ್ಲ ಅದನ್ನು ಅದರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ. ಬ್ರೆಡ್ ಕ್ರಮ್ಸ್ ಮನೆಯಲ್ಲೇ ಮಾಡ್ಬೋದು. 2-3 ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಈ ಥರ ಮಾಡಿ ಎಲ್ಲವನ್ನು ಮಾಡಿಟ್ಟು ಡೀಪ್ ಫ್ರೈ ಮಾಡಿ. ಸ್ವಲ್ಪ ಫ್ಲೇಮ್ ಹೈಯಲ್ಲೇ ಇರಲಿ, ಜಾಸ್ತಿನೇ ಇರಲಿ ಫ್ಲೇಮು. ಅಂದರೆ ಚೀಸೆಲ್ಲ ಹಾಕಿರೋದ್ರಿಂದ ಮೆಲ್ಲ ನೀವು ಮೀಡಿಯಮಲ್ಲಿ ಫ್ರೈ ಮಾಡೋದಾದರೆ ಸ್ವಲ್ಪ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟಿಗೆ ಹೈ ಫ್ಲೇಮಲ್ಲಿಡಿ, ಮತ್ತೆ ಬೇಕಿದ್ದರೆ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಬೋದು. ಹೀಗೆ ಆಚೆ ಈಚೆ 2 ಸೈಡು ಚೆನ್ನಾಗಿ ಫ್ರೈ ಮಾಡಿ ತೆಗೀರಿ. ಇಷ್ಟೇ, ತುಂಬಾ ಟೇಸ್ಟಿ ಆಗುತ್ತೆ. ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೊಂದು ಸ್ಟೀಮ್ಡ್ ಕಟ್ಲೆಟನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ 300 ಗ್ರಾಮ್ ಚಿಕನ್ ಹಾಗೂ ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು, ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಅದಕ್ಕೆ ಹಾಕಿ, 4 ಬ್ರೆಡ್ಡನ್ನು ಪುಡಿ ಮಾಡಿ ಆ ಹುಡಿಯನ್ನು ಇದಕ್ಕೆ ಹಾಕಿ, ಅದಾದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕಿ, 1 ಚಮಚ ಜೀರಿಗೆ ಹುಡಿ, ಅದಾದ ನಂತರ ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ, ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಅಥವಾ ಚಿಲ್ಲಿ ಪೌಡರ್ ಯಾವುದು ಆಗ್ಬೋದು, 1/4 ಚಮಚದಷ್ಟು ಅರಿಶಿನ ಹುಡಿ, 1 ಚಮಚ ಮ್ಯಾಗಿ ಮಸಾಲ, ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು, 2 ಬೇಯಿಸಿರೋ ಪೊಟ್ಯಾಟೊ ಆಲೂಗಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಅದು ಮಿಕ್ಸ್ ಚೆನ್ನಾಗಿ ಆಗಲಿ. ಅದಾದ ನಂತರ ಒಂದು ಪ್ಲೇಟಲ್ಲಿ ಎಣ್ಣೆ ಅಪ್ಲೈ ಮಾಡಿ ಅದಕ್ಕೆ ನೀವು ಮಾಡಿಟ್ಟಿರೋ ಈ ಮಸಾಲೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಆ ಪ್ಲೇಟ್ ಫುಲ್ ಸ್ಪ್ರೆಡ್ ಮಾಡಿ. ಅದಾದ ನಂತರ ನೀವು ಇಡ್ಲಿ ಮಾಡ್ತೀರಲ್ಲ ಸ್ಟೀಮರ್, ಅದರ ಮೇಲೆ ಇದನ್ನು ಇಟ್ಟು 15 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಳ್ಳಿ. ಈಗ ಇದಾಗಿದೆ, ಕಂಪ್ಲೀಟಾಗಿ ತಣ್ಣಗಾಗಲಿ ಅದು. ಈಗ 2 ಮೊಟ್ಟೆ, ಸ್ವಲ್ಪ ಅದಕ್ಕೆ ಕರಿಮೆಣಸಿನ ಹುಡಿ ಮತ್ತು ಉಪ್ಪನ್ನು ಹಾಕಿ ಇಡಿ. ಇದು ತಣ್ಣಗಾದ ಮೇಲೆ ಕಟ್ ಮಾಡಲಿಕ್ಕೆ ಸುಲಭವಾಗಿ ಬರುತ್ತೆ. ಇದನ್ನು ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಅದಾದ ನಂತರ ಒಂದೊಂದಾಗೆ ಅದನ್ನು ತೆಗೀರಿ. ಅದನ್ನು ತೆಗೆದ್ಬಿಟ್ಟು ಮೊಟ್ಟೆ ಮತ್ತು ನೀವು ಪೆಪ್ಪರ್ ಪೌಡರ್ ಹಾಕಿ ಇಟ್ಟಿದ್ದೀರಲ್ಲ ಆ ಮಿಕ್ಸರಿಗೆ ಅದನ್ನು ಡಿಪ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಆಗುತ್ತೆ, ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದಾದ ನಂತರ ಇದನ್ನು ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಅದಕ್ಕೆ ಕೋಟ್ ಮಾಡಿ. ಬ್ರೆಡ್ ಕ್ರಮ್ಸ್ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬ್ರೆಡ್ ತಂದು ಮಿಕ್ಸಿಯಲ್ಲಿ ಪೌಡರ್ ಮಾಡಿದರೆ ಆಯ್ತಷ್ಟೇ. ಇದು ಎಲ್ಲವನ್ನು ಅದೇ ರೀತಿ ಮಾಡಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ಶಾಲೋ ಫ್ರೈ ಅಲ್ಲ, ಸಾಮಾನ್ಯವಾಗಿ ಕಟ್ಲೆಟನ್ನು ಜಾಸ್ತಿಯಾಗಿ ಶಾಲೋ ಫ್ರೈ ಮಾಡ್ತಾರೆ. ಇದು ಡೀಪ್ ಫ್ರೈ ಮಾಡಿ. ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಸ್ನೇಹಿತರ ಜೊತೆ ಶೇರ್ ಮಾಡೋದಂತೂ ಮರಿಬೇಡಿ. ಮುಂದಿನ ರೆಸಿಪಿಗೆ ಹೋಗೋಣ. ಚಿಕನ್ ಆಲೂ ಟೋಸ್ಟ್. ಇದನ್ನು ಹೇಗೆ ಮಾಡೋದಂದರೆ 3-4 ಪೊಟ್ಯಾಟೊ ಅನ್ನು ಒಂದು ಬೌಲಲ್ಲಿ ಹಾಕಿ 1 ಕಪ್
ಬಾಯ್ಲ್ ಮಾಡಿ ಶ್ರೆಡ್ ಮಾಡಿರುವಂಥ ಚಿಕನ್, ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್, 1 ಚಮಚದಷ್ಟು ಅಚ್ಚ ಖಾರದ ಹುಡಿ, 1 ಚಮಚದಷ್ಟು ಪೆಪ್ಪರ್ ಹುಡಿ, ಕರಿಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, 1 ಟೇಬಲ್ ಚಮಚದಷ್ಟು ಸೋಯಾ ಸಾಸನ್ನು ಹಾಕಿ, ಮತ್ತು 1 ಮೊಟ್ಟೆಯನ್ನು ಬೀಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪ್ಪನ್ನು ನೋಡಿ ಹಾಕಿ, ಯಾಕಂದರೆ ಪೊಟ್ಯಾಟೊಗೂ ಆಲ್ರೆಡಿ ಉಪ್ಪನ್ನು ಹಾಕಿರ್ತೀರಲ್ಲ ಅದಕ್ಕೆ. 1 ಸಣ್ಣ ಈರುಳ್ಳಿಯನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ. ಈಗ ಒಂದು ಬ್ರೆಡ್ ಸ್ಲೈಸನ್ನು ತಗೊಂಡು ಅದರ ಸೈಡ್ ಇದೆಯಲ್ಲ ಎಡ್ಜಸ್, ಅದನ್ನು ಕಟ್ ಮಾಡಿಕೊಂಡು ನೀವು ಮಾಡಿಟ್ಟಿರೋ ಈ ಮಸಾಲೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ರೆಡ್ಡಿಗೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಅದನ್ನು ಕಟ್ ಮಾಡಿ. ಬೇಕಿದ್ದರೆ ನೀವು ಫುಲ್ ಹಾಗೇನೂ ಇಟ್ಕೋಬೋದು, ಆದರೆ ಕಟ್ ಮಾಡಿದರೂ ಆಗ್ಬೋದು, ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ. ಇದನ್ನು ಡೈರೆಕ್ಟಾಗಿ ಈಗ ಬ್ರೆಡ್ ಕ್ರಮ್ಸಲ್ಲಿ ಹೀಗೆ ಡಿಪ್ ಮಾಡಿ ಕೋಟ್ ಮಾಡಿ. ಮೊಟ್ಟೆಯಲ್ಲಿ ಡಿಪ್ ಮಾಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಹೀಗೇ ಡೈರೆಕ್ಟಾಗಿ ಅದನ್ನು ಕೋಟ್ ಮಾಡಿ. ಅಂದರೆ ಆಲ್ರೆಡಿ ನೀವು ಮೊಟ್ಟೆ ಹಾಕಿದ್ದೀರಲ್ಲ ಮೊದಲೇ, ಅದಕ್ಕೋಸ್ಕರ. ಈಗ ಬಟರು ಆಗುತ್ತೆ, ಎಣ್ಣೆ ಅಥವಾ ಗೀ ಯಾವುದೂ ಆಗುತ್ತೆ, ಅದನ್ನು ಹಾಕಿ ಶಾಲೋ ಫ್ರೈ ಮಾಡಿ. ಇದನ್ನು ಬಟರ್ ಅಥವಾ ಗೀ ಹಾಕಿದರೆ ತುಂಬ ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಇದು ತುಂಬಾ ಟೇಸ್ಟಿ ಆಗುತ್ತೆ, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ 3ನೇ ರೆಸಿಪಿ ಬಂದುಬಿಟ್ಟು ಚಿಕನ್ ಕುಲ್ಫಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಚಿಕನನ್ನು, ಬೋನ್ಲೆಸ್ ಚಿಕನನ್ನು ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ 2 ಹಸಿಮೆಣಸಿನಕಾಯನ್ನು ಹಾಕಿದ್ದೇನೆ ಇಲ್ಲಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ, ಎಲ್ಲ ಫೈನ್ ಪೇಸ್ಟ್ ಆಗಬೇಕದು, ಸ್ವಲ್ಪನೂ ಹೀಗೆ ಇರಬಾರ್ದು, ಫುಲ್ಲು ಫೈನ್ ಪೇಸ್ಟ್ ಮಾಡಿ. ಈ ಥರ ನೋಡಿ, ಮುಟ್ಟಿದರೆ ಈ ಥರ ಆಗಬೇಕು. ಹಾಗೆ ಮಾಡಿ ಅದಾದ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಅದನ್ನು ಹಾಕ್ಕೊಳ್ಳಿ. ಇಲ್ಲೂ 3 ಚಮಚ ಬ್ರೆಡ್ ಕ್ರಮ್ಸ್, ಅದೇ ರೀತಿ ನೀವು ಬ್ರೆಡ್ಡನ್ನು ತಂದು ಮಿಕ್ಸಿಯಲ್ಲಿ ಪುಡಿ ಮಾಡಿ 3 ಚಮಚ ಅದಕ್ಕೆ ಹಾಕಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಮತ್ತು 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಮೆಣಸಿನ ಹುಡಿಯನ್ನು ಹಾಕಿ, 1 ಚಮಚ ಕೊತ್ತಂಬರಿ ಹುಡಿಯನ್ನು ಹಾಕಿ ಇಲ್ಲಿ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ, ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ ಹಾಕಿ, ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಒಂದು 2 ಚಮಚದಷ್ಟು ಲಿಂಬೆ ರಸನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಚಿಕನಲ್ಲಿ ಅದು ಮಸಾಲೆ ಎಲ್ಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು ಸೈಡಲ್ಲಿ ಇಡಿ. ಈಗ ಒಂದು 2 ಚಮಚ ಮೈದಾ ಇದ್ದರೆ ಮೈದಾನೂ ಆಗುತ್ತೆ, ಇಲ್ಲಾಂದರೆ ಕಾರ್ನ್ಫ್ಲೋರ್ನೇನಾದರೂ ನಿಮ್ಮ ಜೊತೆ ಇದ್ದರೆ ಕಾರ್ನ್ಫ್ಲೋರು ಆಗುತ್ತೆ. ಅದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಸ್ಲರ್ರಿ ಥರ ತಯಾರಿಸಿ. ಈ ಥರ ತೆಳುವಾಗಿ ನೋಡಿ, ಈ ಹದಕ್ಕೆ ಇರಬೇಕು, ತಯಾರಿಸಿ ಇಡಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರಿ ಆ ಚಿಕನದ್ದು ನೀವು ಮಸಾಲೆ ಮಾಡಿಟ್ಟಿದ್ದೀರಲ್ಲ ಅದನ್ನು ಈ ಶೇಪಲ್ಲಿ ಮಾಡಿ. ಅದಾದ ನಂತರ ಒಂದು ಕ್ಯಾಂಡಿಯದ್ದು ಸ್ಟಿಕ್ ಸಿಗುತ್ತಲ್ಲ ನಿಮಗೆ, ಐಸ್ ಕ್ಯಾಂಡಿ ಆ ಥರದ್ದು ಸ್ಟಿಕ್, ಐಸ್ ಕ್ರೀಮ್ ಸ್ಟಿಕ್ ಸಿಗುತ್ತಲ್ವ, ಅದಕ್ಕೆ ಈ ಥರ ಅದನ್ನು ಹಾಕಿ ಶೇಪ್ ಕೊಡಿ. ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ, ಅಂದರೆ ಅದು ಅದರಲ್ಲಿ ಚೆನ್ನಾಗಿ ಅಂಟ್ಕೊಳ್ಳಿ ಅಂತಷ್ಟೇ. ಈಗ ಎಲ್ಲ ಅದನ್ನು ಸ್ಟಿಕ್ಕನ್ನು ತಯಾರಿಸಿ ಕುಲ್ಫಿಯನ್ನು. ಈಗ ನೀವು ಮಾಡಿಟ್ಟಿರೋ ಮೈದಾ ಸ್ಲರ್ರಿ ಅಥವಾ ಕಾರ್ನ್ಫ್ಲೋರ್ ಸ್ಲರ್ರಿ ಯಾವುದು ಆಗುತ್ತೆ, ಅದಕ್ಕೆ ಇದನ್ನು ಡಿಪ್ ಮಾಡಿ ಈ ಥರ ನೋಡಿ. ಅದಾದ ನಂತರ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ, ಅದನ್ನು ಚೆನ್ನಾಗಿ ಕೋಟ್ ಮಾಡಿ, ಎಳ್ಳು ಬಿಡ್ದಂಗೆ ಈ ರೀತಿ ಕೋಟ್ ಮಾಡಿ. ಆದಮೇಲೆ ಎಲ್ಲನೂ ಕೋಟ್ ಮಾಡಿ ಪ್ರಿಪೇರ್ ಮಾಡಿಡಿ ಮೊದಲಿಗೆ. ಅದಾದ ನಂತರ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡಬೇಕು ಅಂತಿಲ್ಲ, ಶಾಲೋ ಫ್ರೈ ಮಾಡಿದರೂ ನಡೆಯುತ್ತೆ. ಡೀಪ್ ಫ್ರೈನೂ ಮಾಡ್ಬೋದು, ಶಾಲೋ ಫ್ರೈನೂ ಮಾಡ್ಬೋದು. ಈ ಥರ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ.
ದಯವಿಟ್ಟು ಈ 3 ರೆಸಿಪಿಯನ್ನು ಈ ಸಲ ಇಫ್ತಾರಿಗೆ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.